ನಮಸ್ತೆ ವೀಕ್ಷಕ ಬಂಧುಗಳೇ, ಸುದ್ದಿಯ ಸದ್ದಿಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸಚ್ಚಂದ್ರ. ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀರಾ? ಹಾಗಾದ್ರೆ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಮಲೆನಾಡು ಸೀಮೆಯಲ್ಲಿ ಮಳೆಗಾಲದಲ್ಲಿ ಚಾರಣ, ಟ್ರೆಕ್ಕಿಂಗ್ ಮಾಡಬೇಕೆಂಬುದು ಹಲವರ ಆಸೆ, ಕನಸು. ಆದರೆ ಚಾರಣ ಮಾಡುವುದೆಂದರೆ ಸುಮ್ಮನೆ ಗುಡ್ಡ ಹತ್ತಿ ಇಳಿಯುವುದಲ್ಲ. ಅದಕ್ಕೊಂದು ಮಾನಸಿಕ ದೈಹಿಕ ಸ್ಥಿರತೆ ಬೇಕು, ಶಿಸ್ತು. ಇದರೊಂದಿಗೆ ಹೆಜ್ಜೆ ಇಟ್ಟಾಗ ಮಾತ್ರ ಚಾರಣ ಸ್ಮರಣೀಯವಾಗಬಲ್ಲದು. ಮಳೆಗಾಲ ಮಲೆನಾಡು ಪರ್ಫೆಕ್ಟ್ ಕಾಂಬಿನೇಷನ್. ಮಳೆಗಾಲದಲ್ಲಿ ಮಲೆನಾಡು ಇರುವುದಕ್ಕಿಂತ ದುಪ್ಪಟ್ಟು ಸುಂದರವಾಗಿ ಕಾಣಿಸುತ್ತದೆ. ನಿರಂತರವಾಗಿ ಸುರಿಯುವಂತಹ ಜಡಿ ಮಳೆ, ಹಗಲು ರಾತ್ರಿಗೆ ಹೆಚ್ಚು ವ್ಯತ್ಯಾಸ ಎನಿಸದ ಮಬ್ಬು ಕತ್ತಲು, ಹೊರಗೆ ಕಾಲಿಡಲು ಥಂಡಿ, ಇಂಬಳ, ಚಕ್ರದ ಹುಳ, ಬಸವನ ಹುಳಗಳಂತಹ ಅತಿಥಿಗಳ ಆಗಮನ. ಎತ್ತ ನೋಡಿದರೂ ಹಸಿರು. ಸಂಜೆ ಆಗುತ್ತಿದ್ದಂತೆ ಗುಡುವು, ಜೀರುಂಡೆಗಳು, ಮರಗಳಿಂದ ತೊಟ್ಟಿಕ್ಕುವಂತಹ ಮಳೆಯ ಹನಿಗಳ ಸದ್ದು, ಮಳೆಗಾಲದಲ್ಲಿ ಸೃಷ್ಟಿಯಾಗುವ ಸುಂದರ ಜಲಪಾತಗಳು. ಮಲೆನಾಡೆಂದರೆ ಅದು ಅಪ್ಪಟ ಸ್ವರ್ಗ. ಬೆಂಕಿಯ ಓಲೆಯ ಮುಂದೆ ಕೂತರೆ ಸಾಕು, ಎದ್ದೇಳಲು ಮನಸ್ಸು ಬಾರದು. ಲೋಟದ ಮೇಲೆ ಲೋಟ ಬಿಸಿ ಬಿಸಿ ಕಾಫಿ ಗಂಟಲಿಗೆ ಆಹಾರವಾದರೆ, ಜೊತೆಗೆ ಹಲಸಿನ ಕಾಯಿಯ ಹಪ್ಪಳ, ಚಿಪ್ಸ್, ಬೆಂಕಿಯಲ್ಲಿ ಸುಟ್ಟ ಹಲಸಿನ ಬೀಜ, ಕಾಲಕ್ಕೆ ತಕ್ಕ ಹಾಗೆ ದೊರೆಯುವ ಕಳಲೆ, ಹಲಸು, ಪತ್ರೊಡೆಗಳಂತಹ ಖಾದ್ಯಗಳು ಎನಿಸುವಂತೆ ಮಾಡುವಂಥದ್ದು ಸುಳ್ಳಲ್ಲ. ಇಂತಹ ಮಳೆಗಾಲನ್ನು ಬರಿದೆ ಆಸ್ವಾದಿಸುವ ಬದಲು ಪ್ರಕೃತಿಯ ಮಡಿಲಲ್ಲಿ ಸವಿದರೆ, ನೀವು ಸಾಹಸಿಗರಾಗಿದ್ದರೆ, ಚಾರಣ ಪ್ರಿಯರಾಗಿದ್ದರೆ, ಟ್ರೆಕ್ಕಿಂಗ್ ಫ್ರೀಕ್ ಎನ್ನುವಂತಹ ಅಪರಿಮಿತ ಆಸಕ್ತಿ ನಿಮಗಿದ್ದರೆ, ಮಳೆಗಾಲದ ಚಾರಣದ ಸವಿ ನಿಮಗಿರುತ್ತದೆ. ಇಲ್ಲದೆ ಹೋದರೆ ನೀವು ಈಗಾಗಲೇ ಬೇರೆ ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ಕಂಡ ಜಾಗಗಳಿಗೆ ಹೋಗಬೇಕೆಂದು ಯೋಚಿಸಿ ಹೊರಟಿರಬಹುದು. ಆದರೆ ಅದಕ್ಕೂ ಮೊದಲು ನೀವು ಅನೇಕ ವಿಷಯಗಳನ್ನು ಗಮನಿಸಬೇಕು. ಇದು ಇಂದಿನ ಸುದ್ದಿಯ ಸದ್ದಿನ ವಿಶೇಷತೆ. ನೀವು ಚಾರಣಕ್ಕೆ ಹೊರಡುವ ಮೊದಲು ಅಧಿಕೃತ ಗುರುತಿನ ಚೀಟಿಯನ್ನು ನೀಡಿ ಅರಣ್ಯ ಇಲಾಖೆಯ ಅನುಮತಿ ಪಡೆಯುವುದು ಕಡ್ಡಾಯ. ಮಳೆಗಾಲವಾದ್ದರಿಂದ ಬೆಳಿಗ್ಗೆ ಸುಮಾರು 8 ಗಂಟೆಯ ನಂತರ ಚಾರಣ ಆರಂಭಿಸು. ಇಂಬಳಗಳು ನಿಮ್ಮನ್ನು ಅತಿಯಾಗಿ ಪ್ರೀತಿಸುತ್ತವೆ, ಆದ್ದರಿಂದ ಮುಂಜಾಗ್ರತೆ ಬೇಕು. ಬೇವಿನ ಎಣ್ಣೆ, ಡೆಟಾಲ್, ನಶ್ಯದ ಪುಡಿ ನಿಮ್ಮನ್ನು ಇಂಬಳಗಳ ಕಾಟದಿಂದ ರಕ್ಷಿಸಬಲ್ಲದು. ಮಳೆಯಿಂದ ರಕ್ಷಣೆ ಪಡೆಯಲು ಕೋಟ್ ಅತ್ಯಗತ್ಯ. ಅಲ್ಲಿನ ಗಾಳಿಗೆ ಛತ್ರಿ ಉಪಯೋಗಕ್ಕೆ ಬಾರದು. ಚಳಿ ಗಾಳಿಯನ್ನು ತಡೆದುಕೊಳ್ಳಲು ಅಸಾಧ್ಯವೆಂದಾದರೆ ಕಿವಿಗೆ ಹತ್ತಿ ಇಟ್ಟುಕೊಳ್ಳಬೇಕು. ಜೊತೆಗೆ ಬೇಗ ಒಣಗುವ, ಕ್ರೀಡೆಗೆ ಬಳಸುವಂತಹ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಗುಣಮಟ್ಟದ ಜಾರದೇ ಇರುವ ಶೂಗಳನ್ನು ಧರಿಸಿ ಚಾರಣ ಪ್ರಾರಂಭಿಸಿ. ಈಗೀಗಂತೂ ಚಾರಣದ ಹೆಸರಿನಲ್ಲಿ ಪ್ಲಾಸ್ಟಿಕ್ ಅಥವಾ ತ್ಯಾಜ್ಯಗಳನ್ನು ತೆಗೆದುಕೊಂಡು ಹೋಗಿ ಪರಿಸರಕ್ಕೆ ಸುರಿಯುವವರ ಸಂಖ್ಯೆ ಹೆಚ್ಚು. ಅಲ್ಲಲ್ಲಿ ಬಿಸಾಡಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳು ಪರಿಸರವನ್ನು ಹಾಳುಗೆಡುತ್ತವೆ ಎನ್ನುವ ಸಾಮಾನ್ಯ ಅಂದಾಜು ಇಲ್ಲದ ನಾಗರಿಕ ಸಮಾಜ ಅದನ್ನೆತ್ತಿಕೊಂಡು ಅಲ್ಲೇ ಬಿಟ್ಟು ಬರುವುದು ಅಕ್ಷಮ್ಯ. ಟ್ರೆಕ್ಕಿಂಗ್ ಪೋಲ್ ಅಥವಾ ಮರದ ಕೋಲುಗಳನ್ನು ಬಳಸಿ ಚಾರಣ ಮಾಡುವುದು ಉತ್ತಮ. ಸರಿಯಾದ ಗ್ರಿಪ್ ಇಲ್ಲದ ಶೂ ಧರಿಸದೆ ಸಾಧಾರಣ ಚಪ್ಪಲಿಗಳನ್ನು ಹಾಕಿಕೊಂಡು ಚಾರಣ ಮಾಡುವ ಸಾಹಸ ನಿಮ್ಮ ದೇಹಕ್ಕೆ ಘಾಸಿ ಮಾಡುವ ಸಾಧ್ಯತೆ ಹೆಚ್ಚು. ಈಗ ಮಳೆಗಾಲವಾದ್ದರಿಂದ ಚಾರಣ ಮಾಡುವಾಗ ಜಾರುವ ಮಣ್ಣಿನ ಮೇಲೆ ಕಾಲಿಡುವ ಬದಲು ಹುಲ್ಲಿನ ಮೇಲೆ ನಡೆಯುವುದರಿಂದ ಜಾರಿ ಬೀಳುವ ಅಪಾಯ ಪಾರಾಗಬಹುದು. ವಾರಾಂತ್ಯ ಎಂದರೆ ವೀಕೆಂಡ್ ಗೇಟ್ವೇ ಎಂದು ತಿಳಿದು ರೆಸಾರ್ಟ್ಗಳಿಗೆ ಹೋಗಿ ಮೋಜು ಮಸ್ತಿ ಮಾಡುವಂತಹ ವರ್ಗದೊಂದಿಗೆ ಈಗ ಅದರ ವ್ಯಾಪ್ತಿ ಮುಂದೆ ಟ್ರಿಪ್ ಹೆಸರಿನಲ್ಲಿ ಚಾರಣ ಹೋಗುವ, ಅಲ್ಲೇ ಪಾರ್ಟಿ ಮಾಡಿ ಬರೋಣ ಎನ್ನುವಂತಹ ಮನಸ್ಥಿತಿ ಅನಾಹುತಕ್ಕೆ ಎಡೆಮಾಡುತ್ತದೆ. ಮೊದಲನೇದಾಗಿ ಪರಿಸರ ಹಾಳಾಗದಂತೆ ಅಲ್ಲೇ ಕುಡಿದು ತಿಂದ ತ್ಯಾಜ್ಯಗಳನ್ನು ಬಿಸಾಕುವುದು. ದೇಹದ ಸ್ಥಿತಿಯ ಅರಿವಿಲ್ಲದೆ ಚಾರಣಗಳಿಗೆ ಹೋಗಿ ಅವಘಡವಾಗುವಂಥ ಸಾಧ್ಯತೆಗಳಿವೆ. ಹಾಗಾಗಿ ಚಾರಣ ಮಾಡುವುದಾದರೆ ಅದಕ್ಕೆ ತಕ್ಕದಾದಂಥ ಮನಸ್ಥಿತಿ ಮತ್ತು ತಯಾರಿ ಮಾಡಿಕೊಳ್ಳಬೇಕು. ಚಾರಣ ಅಪಾರವಾದ ದೈಹಿಕ ಕ್ಷಮತೆಯನ್ನು ಬೇಡುತ್ತದೆ. ಸುಮ್ಮನೆ ಗುಡ್ಡ ಹತ್ತಿ ಇಳಿಯುವುದಲ್ಲ, ಹೆಚ್ಚು ದೂರ ಶ್ರಮಿಸಬೇಕಾಗುವಂಥ ಚಾರಣದಲ್ಲಿ ಅಭ್ಯಾಸವಿಲ್ಲದೆ ಹೋದರೆ ಪಚೀತಿ ಪಡಬೇಕಾಗುತ್ತದೆ. ಈಗಾಗಲೇ ವಾಕಿಂಗ್ ಅಥವಾ ಜಾಗಿಂಗ್ ಮಾಡುವ ಅಭ್ಯಾಸ ಇರಬೇಕಾಗುತ್ತದೆ. ಇಲ್ಲದೆ ಹೋದರೆ ಚಾರಣಕ್ಕೂ ಕೆಲವು ತಿಂಗಳ ಮೊದಲು ಜಿಮ್, ಯೋಗ ಅಥವಾ ಬಿರುಸು ನಡಿಗೆಯನ್ನಾದರೂ ಮಾಡುವುದು ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಕಾರಣವೆಂದರೆ ಮುಚ್ಚಲ, ಅದೊಂದು ಶಿಸ್ತು ಪ್ರಕ್ರಿಯೆ. ಬೆಳಿಗ್ಗೆ ಬೇಗ ಎದ್ದು ಹೊರಡುವಂಥ ತಯಾರಿಯಿಂದ ಹಿಡಿದು ಎಲ್ಲವೂ ಶಿಸ್ತುಬದ್ಧವಾಗಿರಬೇಕು. ಚಾರಣದ ಮೊದಲ ದಿನ ತುಂಬ ದಣಿದಂತೆ ನೋಡಿಕೊಳ್ಳಬೇಕು. ಬೆಳಿಗ್ಗೆ ಬೇಗ ಎದ್ದು ಅಭ್ಯಾಸವಿಲ್ಲದಿದ್ದರೆ ಅದು ನಿಮಗೆ ತಲೆನೋವು ಮುಂತಾದ ಸಮಸ್ಯೆಗಳನ್ನು ತರುತ್ತದೆ. ಎದ್ದ ಕೂಡಲೇ ಬಿಸಿ ನೀರು ಕುಡಿಯುವಂತಹ ಕ್ರಮವನ್ನು ಅನುಸರಿಸಿ. ಚಂದದ ಟ್ರೆಕ್ಕಿಂಗ್ ಮಾಡಿದ ಮೇಲೆ ಒಳ್ಳೆಯ ಫೋಟೋಸ್, ವಿಡಿಯೋಸ್ ಹಾಕದೇ ಇದ್ದರೆ ಹೇಗೆ? ಹಾಗೆಂದುಕೊಂಡು ಅಪಾಯಕಾರಿಯಾದಂಥ ಸ್ಥಳಗಳಿಗೆ ತೆರಳಿ ಫೋಟೋ ಅಥವಾ ವಿಡಿಯೋ ತೆಗೆಯುವಂತಹ ಸಾಹಸಕ್ಕೆ ಕೈ ಹಾಕಬೇಡಿ. ಸಾಧ್ಯವಾದಷ್ಟು ಜಾಗೃತೆಯನ್ನು ವಹಿಸಿ. ದೂರದ ಜಾಗದಲ್ಲಿ ನೆಟ್ವರ್ಕ್ ಸಿಗದೇ ಇರಬಹುದು. ಮೊದಲೇ ನಿಮ್ಮವರಿಗೆ ನೀವು ತೆರಳುವ ಜಾಗದ ಬಗ್ಗೆ ಮಾಹಿತಿಯನ್ನು ನೀಡಿ. ಚಾರ್ಜರ್ ಇಲ್ಲದೆ ಪವರ್ ಬ್ಯಾಂಕ್ ಮುಂತಾದ ಪರಿಕರಗಳನ್ನು ತೆಗೆದುಕೊಂಡು ಹೋಗಿ.
ನೀವು ತೆರಳಿದಲ್ಲಿದ್ದ ಜಾಗದಲ್ಲಿನ ಗೈಡ್, ಸೆಕ್ಯೂರಿಟಿ ಮುಂತಾದವರ ನಂಬರ್ ತೆಗೆದುಕೊಳ್ಳಿ. ಮುಖ್ಯವಾಗಿ ಗುಂಪಿನಲ್ಲಿ ಹೋಗಿದ್ದರೆ ಗುಂಪನ್ನು ಬಿಟ್ಟು ಬೇರೆ ಕಡೆ ಹೋಗುವುದು ಅಥವಾ ಫೋಟೋ ವಿಡಿಯೋ ಮಾಡುತ್ತಾ ಹಿಂದೆ ಉಳಿಯುವುದನ್ನು ತಪ್ಪಿಸಿ. ಕೊನೆಯದಾಗಿ ನೀವು ಹೋಗುವುದು ಪ್ರಕೃತಿಯನ್ನು ಆಸ್ವಾದಿಸಲು. ನಾಗರಿಕರಾಗಿ ವರ್ತಿಸಿ ಮತ್ತು ಪ್ರಕೃತಿಯನ್ನು ರಕ್ಷಿಸಿ. ಇದು ಸುದ್ದಿಯ ಸದ್ದು. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ವಂದನೆಗಳು.